ಮಾಧ್ಯಮದವರಿಗೆ ಸ್ವಾಗತ ಬಯಸ್ತಾ ಇವತ್ತಿನ ದಿನ ಇಲ್ಲಿ ಏನು ಮಾಧ್ಯಮದವ್ರನ್ನ ನಾವು ಕರೆದಿದ್ದೇವೆ ಅಂದರೆ ವಿಚಾರ ನಮ್ಮ ಒಂದು KPCCಯಿಂದ ಆದೇಶ ಬಂತು, ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಬೇಕು ಅಂತೇಳಿ. ಅದಕ್ಕೋಸ್ಕರ ನಾವು ಎಲ್ಲ ಮುಖಂಡರು ಸೇರಿಕೊಂಡು ಈ ಒಂದು ಸಭೆಗೆ ಕರ್ನಾಟಕ ರಾಜ್ಯದ ಡಾಕ್ಟರ್ ಶೆಲ್ಲಂ ಉಪಾಧ್ಯಕ್ಷರಾದಂಥ ಡಾಕ್ಟರ್ ರಮೇಶ್ ಅವರೇ ಮತ್ತು ಕಾಂಗ್ರೆಸ್ನ ಹಿರಿಯ ಧುರೀಣರು ಆದಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಪಾಲ್ಗೊಂಡಿರ್ತಕ್ಕಂಥ ವೆಂಕಟೇಶ್ ಗೌಡ್ರೆ, ತಾಲೂಕಿನ SC ST ಅಧ್ಯಕ್ಷರು, ರಾಜ್ಯದಲ್ಲಿ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ವೆಂಕಟೇಶ್ ಅವರೇ, ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರು, ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥ ಮುನ್ಸಾಮ್ ಗೌಡ್ರೆ ಮತ್ತು ಸೇವಾದಳ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆದಂಥ ಕಗನಹಳ್ಳಿ ಶ್ರೀನಿವಾಸ್ ಅವರು ಮತ್ತು ಹುಡುಗರ ಸಂಘದ ಮಾಜಿ ಅಧ್ಯಕ್ಷರಾದಂಥ ಶಿವಣ್ಣವರು ಮತ್ತು ಮಹಿಳಾ ಸಂಘದ ಜಿಲ್ಲೆಯ ಅಧ್ಯಕ್ಷರಾದಂಥ ನಮ್ಮ ಸಹೋದರಿ ಅಂತ ಅರುಣ್ಕುಮಾರ್ ಇವರು ಮತ್ತು ನಮ್ಮ ಸಹೋದರಂಥ ಬೈರೂರು ಕಡೆ ಸೋಮು ಯುವ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡತಕ್ಕಂಥ ನಾಗಭೂಷಣಪ್ಪನವರು ಮತ್ತು ಕದಿಪುರ ಮಣಿ ಜನರಲ್ ಸೆಕ್ರೆಟರಿ, ಯೂತ್ ಕಾಂಗ್ರೆಸ್ಸು ಚೇತನ್ ಅವರು, ಇವರೆಲ್ಲರೂ ಕೂಡ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೇರಿದ್ದೀವಿ. ಏನು ವಿಚಾರ ಅಂದರೆ ನಮ್ಮ ರಂಗನಾಥ್ ಹೊಸ ಉಂಡಡ ಸೇವಾದಳ ರಂಗನಾಥನು ಬರ್ತಾ ಇದ್ದಾರೆ ಮತ್ತು ಇನ್ನೂ ಬರಬೇಕಾಗಿತ್ತು. ಇದು ಅರ್ಜೆಂಟಾಗಿ 10 ನಿಮಿಷದಲ್ಲಿ ಕಾರ್ಯಕ್ರಮ ರೂಪಿಸಿರೋದು. ಇವಾಗ ನಾವು ಕರೆದಿರೋದು ಇಷ್ಟೇ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ 2ನೇ ಸಲ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗುವುದೇನು ಅಷ್ಟೇನು ಸುಲಭವಲ್ಲ. ಜನ ತೀರ್ಮಾನ ಕೊಟ್ಟು ಆಶೀರ್ವಾದ ಮಾಡಿ ಒಬ್ಬ ಮುಖ್ಯಮಂತ್ರಿ ಒಳ್ಳೆ ಆಡಳಿತ ಕೊಟ್ಟಿದ್ದೀಯ ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಆಗಿದೆ ಅಂತ ಸಿದ್ದರಾಮಯ್ಯನವ್ರನ್ನ ಇವತ್ತು ರಾಜ್ಯಪಾಲರು ಒಂದು ನೀಚವಾದ ಕೆಲಸ ಮಾಡಿದ್ದಾರೆ ಅಂದರೆ ಇದು ಶೋಚನೀಯವಾದ ಸಂಗತಿ. ನಾವು ಖಂಡಿಸ್ತಾ ಇದ್ದೀವಿ. ಇದು ಮಾಡಬಾರ್ದಿತ್ತು. ರಾಜ್ಯಾಂಗಕ್ಕೆ, ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹನೀಯರು ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅದಕ್ಕೆ ಅಪಮಾನ ಮಾಡಿದ್ದಾರೆ ಇವತ್ತು ರಾಜ್ಯಪಾಲರು. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ, ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾಳೆ ನಾವು ಕೋಲಾರದಲ್ಲಿ ಎಲ್ಲ ನಮ್ಮ ತಾಲೂಕು ಬ್ಲಾಕ್ ಅಧ್ಯಕ್ಷಗಳು, DCC ಸದಸ್ಯರು, DCC ಪದಾಧಿಕಾರಿಗಳು, ಎಲ್ಲ ಸಂಘ ಸಂಸ್ಥೆಗಳವರು ಮತ್ತು KPCC ಸದಸ್ಯರಾದ ನಮ್ಮ ಮುತ್ತೂರು ನಾನು ಬರ್ತಾರೆ, ಚೌಡೇಗೌಡರು, ಎಲ್ಲರೂ ತಾಲೂಕಿನಾದ್ಯಂತ ಎಲ್ಲ ಕಾರ್ಯಕರ್ತರು ಕೂಡ ಸೇರಿ ಇದಕ್ಕೆ ನಾಳೆ 11 ಗಂಟೆಗೆ ಕಾಂಗ್ರೆಸ್ ಆಫೀಸ್ ಹತ್ರ ಸಭೆ ಸೇರಿ ಅಲ್ಲಿಂದ ನಾವು ಜಿಲ್ಲಾಧಿಕಾರಿ ಆಫೀಸ್ವರೆಗೂ ನಾವು ಪ್ರತಿಭಟನೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿಕೊಂಡು KPCC ಅವರ ಆದೇಶನೂ ಬಂತು. ಇದಕ್ಕೋಸ್ಕರ ನಾವು ಇವತ್ತು ಸೇರಿದ್ದೀವಿ. ಇದು ಹಿಂದೆಂದೂ ಕಾಣದಂಥ ಎಂಥವರ ನೆಹರು ಪ್ರಧಾನಮಂತ್ರಿ ಆದರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ ಆದರು, ರಾಜೀವ್ ಗಾಂಧಿ ಆದರು, ನರಸಿಂಹರಾವ್ ಆದರು, ಎಂಥವರು ವಿಶ್ವನಾಥ್ ಪ್ರತಾಪ್ ಸಿಂಗ್ ಆದರು, ಎಲ್ಲರೂ ಆದರು. ಇಂಥ ನೀಚವಾದ ಕೆಲಸ ಯಾರ ಆಡಳಿತದಲ್ಲಿ ಆಗಿಲ್ಲ. ಇವತ್ತು ಈ ಒಂದು ತುಚ್ಛವಾದ BJP ಸರ್ಕಾರ ಇಷ್ಟು ಹೀನಾಯವಾಗಿ ಹಿಡಿದಿದೆ. ಒಂದು ರಾಜ್ಯದ ಕಾಂಗ್ರೆಸ್ ಜನ ಆಶೀರ್ವಾದ ಕೊಟ್ಟ ಮೇಲೆ ಅವ್ರನ್ನ ಅಭದ್ರಗೊಳಿಸ್ಬೇಕಂತ ಇಳಿದಿದ್ದಾರೆ ಅಂದರೆ ಇವ್ರಿಗೇನು ಇನ್ನು ಮುಂದಕ್ಕೆ ತುಂಬ ದಿವಸ ಇರೋದೇನಿಲ್ಲ. ಇವ್ರಿಗೇನೋ ಹೋಗೋ ಕಾಲ ಬಂದಿದೆ. ಇದನ್ನು ಯಾವುದು 5 ಗ್ಯಾರಂಟಿಗಳು ಯಾವ ರಾಜ್ಯದಲ್ಲಿ ಕೂಡ ಕೊಟ್ಟಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಇರೋದು ಇಲ್ಲಿ ತೆಲಂಗಾಣ 2 ಕೊಟ್ಟರು. 2 ಜಾಗದಲ್ಲೇನೋ ಅಸ್ಥಿರಗೊಳಿಸ್ಬೇಕು, ಏನಾದರೂ ಆಗಲಿ. ಅವ್ರದ್ದು ಅದೇ ಕೆಲಸ ಆಗಿದೆ. ಇದನ್ನು ನಾವೇನು ಬಿಡೋದಿಲ್ಲ. ನಾವು ಎಲ್ಲಿವರೆಗೂ ಸರಿ ಪ್ರತಿಭಟನೆ ಮಾಡೋದಕ್ಕೂ, ನಿರಾಸಯ ಪ್ರತಿಭಟನೆ ಮಾಡೋದಕ್ಕೂ, ಉಪವಾಸ ಪ್ರತಿಭಟನೆ, ಈ ಸ್ವತಂತ್ರದಲ್ಲಿ ಇವ್ರನ್ನ ಓಡಿಸ್ರಲ್ಲ ಯಾರನ್ನೋ ಬ್ರಿಟಿಷ್ನರ ಆ ಪರಿಸ್ಥಿತಿ ಆಗಿದೆ ಇವಾಗ ಇವ್ರದ್ದು. ಇದು ಒಳ್ಳೆಯದಲ್ಲ, ದುರಾಡಳಿತ. ಇದನ್ನು ಅವ್ರು ಒಳ್ಳೆ ಒಂದು ವ್ಯಕ್ತಿ. 5 ವರ್ಷ ಕೂಡ ಓದ್ಸಲಿ ಅವ್ರದ್ದೇನು ಕುಲಂಕುಷ ಇಲ್ಲ, ಒಂದು ರಿಮಾರ್ಕ್ ಇಲ್ಲ. ಈ ಸಲ ಕೂಡ ಇಲ್ಲ. ಏನು ಅವರು
ಧರ್ಮಪತ್ನಿ. ಆ ಧರ್ಮಪತ್ನಿ ಅಂದರೆ ಒಂದು ನೆನೆಸ್ಕೋಬೇಕು, ಎಲ್ಲೇ ಆಗಲಿ ಆ ಎಮ್ಮನ ಒಂದು ಫೋಟೋನಲ್ಲಿ ಕಾಣಿಸ್ಕೊಂಡಿಲ್ಲ. ಎಲ್ಲೇ ಆಗಲಿ 6.5 ವರ್ಷ ಆಗಿದೆ, 15 ಆಯ್ಪನು ವಿರೋಧ ಪಕ್ಷ CM ಎಲ್ಲ ಆಗಿದ್ದಾರೆ, ಎಲ್ಲೇ ಆಗಲಿ ಆ ಎಮ್ಮನ ಕಾಣಿಸ್ಕೊಂಡಿಲ್ಲ. ಅವರು 3 ಎಕರೆ 10 ಗುಂಟೆ ಅವ್ರ ಅಣ್ಣ ಅರಿಶಿನ ಕುಂಕುಮ ಕೊಟ್ಟಿರೋದು. ಅದು ಕೊಟ್ಟಿರೋದು ಇವರು ಮೂಡ ತಗೊಂಡ್ಬಿಟ್ಟು 1 ಎಕರೆ 10 ಗುಂಟೆ ಕೊಟ್ಟಿದ್ದಾರೆ. ಅದೇ 14 ಸೈಟ್. ಏನು ತಪ್ಪೇನದು? 50-50 ಅನುಪಾತ ಅಂತ ಇದೆ ದೇವನಹಳ್ಳಿ ಕಡೆ ಎಲ್ಲ. ಇವಾಗೆಲ್ಲ KIDBಗಳು ಅದೇ ಮಾಡೋದು. ಅದೇನು ತಪ್ಪ ಏನಾಗಿದೆ? ಇದನ್ನು ಮುಂದಿಟ್ಕೊಂಡು ಇನ್ನೇನು BJP ಅವ್ರ ಕೆಲಸ ಇಲ್ಲ ಅಂತೇಳಿ ಇಂಥ ಒಂದು ದುರಾಡಳಿತ ಮಾಡ್ತಾ ಇರೋದು ತುಂಬ ಅನ್ಯಾಯ. ಇದಕ್ಕೆ ಇವಾಗ ಕ್ಯಾಬಿನೆಟ್ ಕಂಪ್ಲೀಟ್ ಸಂಪೂರ್ಣವಾಗಿ ಕ್ಯಾಬಿನೆಟ್ ಮಂತ್ರಿಗಳು ಮತ್ತು ನಮ್ಮ ಬಂಡೆ ಅಂತಾರಲ್ಲ, ನಮ್ಮ ಬಂಡೆ ಗಟ್ಟಿ ಬಂಡೆ DK ಶಿವಕುಮಾರ್ ಇವತ್ತು ಬೆನ್ನಿಗೆ ನಿಂತಿದ್ದಾರೆ ಸಿದ್ದರಾಮಯ್ಯಗೆ. ಅವ್ರು ಕೂಡ ನಾವು ಸ್ವಾಗತ ಬಯಸ್ತಾ ಇದ್ವಿ. ಕ್ಯಾಬಿನೆಟ್ ಮಂತ್ರಿಗಳಿಗೂ ಸ್ವಾಗತ ಬಯಸ್ತಾ ಇದ್ದೀವಿ. ಪಕ್ಷ ಎಲ್ಲ ಕೂಡ ಇವತ್ತು ಸಿದ್ದರಾಮಯ್ಯನವರಿಗೆ ಬಲವಾಗಿ ನಾವೆಲ್ಲ ಹಿಂದಿದ್ದೀವಿ ಅಂತೇಳಿ ಇವತ್ತು ತಿಳಿಸಿ ನಾವೆಲ್ಲ ಅವ್ರ ಸಂದೇಶ ಹೋಗ್ಬೇಕು, ಕೇಂದ್ರಕ್ಕೆ ಹೋಗ್ಬೇಕು, ಪ್ರಧಾನಮಂತ್ರಿ ಆಗಲಿ ರಾಷ್ಟ್ರಪತಿ ಆಗಲಿ ಯಾರಿಗೆ ಹೋಗ್ಬೇಕು. ಇವರು ಸಿದ್ದರಾಮಯ್ಯಗೆ ಒಬ್ಬ ಹಿಂದುಳಿದ ನಾಯಕರು ಇವಾಗ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹಿಂದ್ಗಡೆ ಕರ್ನಾಟಕ ರಾಜ್ಯದ 6 ಕೋಟಿ ಚಿಲ್ಲರೆ ಜನನು ಅವ್ರ ಹಿಂದ್ಗಡೆ ಇದ್ದೀವಿ ಅಂತ ಹೇಳ್ತಾ ನಾಳೆ ನಾವು ಪ್ರತಿಭಟನೆಗೆ ಎಲ್ಲರೂ ಕೂಡ ತಾಲೂಕಿನಾದ್ಯಂತ, ನಮ್ಮ ಮುಳಬಾಗಿಲು ತಾಲೂಕಿನ ಅತಿ ಹೆಚ್ಚಿನ ಜನ, ಎಲ್ಲ ವರ್ಗದವರು, ಎಲ್ಲ ಸಂಘ ಸಂಸ್ಥೆಗಳು, PCC ಮೆಂಬರ್ಗಳು, ಬ್ಲಾಕ್ ಅಧ್ಯಕ್ಷ ಎಲ್ಲ ಬಂದು ಭಾಗವಹಿಸ್ತಾರೆ. ಇದು ಒಳ್ಳೆ ಬೆಳವಣಿಗೆ ಆಗಿದೆ. ಇನ್ನು ಮುಂದೆ ಇದೇ ಶುರುವಾಗುತ್ತೆ. ಅವ್ರು ಈ ಜಾಡ್ ಬಿಡಬೇಕು ಅಂತೇಳಿ ಅಲ್ಲಿವರೆಗೂ ನಾವು ಬಿಡೋದೇ ಇಲ್ಲ. ಇನ್ನು ಮುಂದೆ ಅವ್ರು ಇಂಥದ್ದು ಇನ್ನು ಪುನರಾವರ್ತನೆ ಆಗಲೇಬಾರ್ದಿನ್ನ. ರಾಜ್ಯದಲ್ಲಿ ಇನ್ನೊಬ್ರಿಗಾಗುತ್ತೆ ಅಂತೇಳಿ ನಾವು ಖಂಡಿಸ್ತಾ ಇನ್ನು ಮುಂದೆ ನಮ್ಮ ಇವರು ಸಹೋದರರೆಲ್ಲ ಮಾತಾಡೋರಿದ್ದಾರೆ. ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೆ.